ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ಯೋऽಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸಮಸ್ತ ಗುರುಭ್ಯೋ ನಮಃ. ನಾವು ನಿತ್ಯವೂ ಭಗವಂತನ ದಶಾವತಾರ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿದ್ದಾರೆ. ಭಗವಂತ ನೂರಾರು ಅವತಾರಗಳನ್ನ, ಸಾವಿರಾರು ಅವತಾರಗಳನ್ನ ಮಾಡಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಈ ದಶಾವತಾರಗಳು ನಮಗೆ ತಿಳಿಸ್ತಾರೆ. ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ನಾವು ನಿತ್ಯವೂ ಆ ದಶಾವತಾರ ರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ವೇದಾ ಸಹಿತ ಮತ್ಸ್ಯಾಯ ನಮಃ. ವೇದವತಿ ಸಹಿತ ಕೂರ್ಮಾಯ ನಮಃ. ಧಾತ್ರಿ ಸಹಿತ ವರಾಹಾಯ ನಮಃ. ಮಹಾಲಕ್ಷ್ಮೀ ಸಹಿತ ನರಸಿಂಹಾಯ ನಮಃ. ತುಕಾಲಯ ಸಹಿತ ವಾಮನಾಯ ನಮಃ. ಹರಿಣಿ ಸಮೇತ ಪರಶುರಾಮಾಯ ನಮಃ. ಸೀತಾ ಸಹಿತ ರಾಮಾಯ ನಮಃ. ರುಕ್ಮಿಣಿ ಸಹಿತ ಕೃಷ್ಣಾಯ ನಮಃ. ರೇವತಿ ಸಹಿತ ಬುದ್ಧಾಯ ನಮಃ. ಪ್ರಭಾ ಸಹಿತ ಕಲ್ಕಿನೇ ನಮಃ. ಆ ಥರ ನಾವು ಪ್ರಾರ್ಥನೆ ಮಾಡಿ ನಿತ್ಯವೂ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಮತ್ತೆ ನಿತ್ಯವೂ ನಾವು ಭಗವಂತನ ಪಾದ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸಿದ್ದಾರೆ. ನಮ್ಮ ಶ್ರೀಪಾದರಾಜರು ಅದರ ಬಗ್ಗೆ ಒಂದು ಕೃತಿಯನ್ನು ಮಾಡಿದ್ದಾರೆ. ಇಕೋ ನೋಡೆ ರಂಗನಾಥನ ದಿವ್ಯ ಪಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ. ಈ ಕೃತಿಯಲ್ಲಿ ಶ್ರೀಪಾದರಾಜರು ಭಗವಂತನ ಪಾದದಲ್ಲಿರುವ ಚಿಹ್ನೆಗಳನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಅದ್ರ ಬಗ್ಗೆ ನಾವು ತಿಳಿಯೋಣ. ಶ್ರೀನಿವಾಸ, ನಿಮ್ಮ ಪಾದದ್ವಯಗಳಿಗೆ ನಮಸ್ಕಾರ. ನಿಮ್ಮ ಪಾದದಲ್ಲಿರುವ ಶಂಖಕ್ಕೆ ನಮಸ್ಕಾರ, ಚಕ್ರಕ್ಕೆ ನಮಸ್ಕಾರ, ಗದೆಗೆ ನಮಸ್ಕಾರ, ಮೀನರೇಖೆಗೆ ನಮಸ್ಕಾರ, ವಜ್ರರೇಖೆಗೆ ನಮಸ್ಕಾರ, ಕಮಲದಳಕ್ಕೆ ನಮಸ್ಕಾರ, ಧ್ವಜಕ್ಕೆ ನಮಸ್ಕಾರ, ಬಾಹುಗಳಿಗೆ ನಮಸ್ಕಾರ, ವಕ್ಷಸ್ಥಲಕ್ಕೆ ನಮಸ್ಕಾರ. ಜ್ಞಾನ ಮತ್ತು ಆನಂದಮಯವಾದ ನಿಮ್ಮ ಪಾದದ್ವಯಗಳಿಗೆ ಅನಂತಾನಂತ ಕೋಟಿ ನಮಸ್ಕಾರ ಎಂದು ಚಿಂತನೆ ಮಾಡಿ ನಾವು ನಿತ್ಯವೂ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ, ನಮಗೆ ಅನುಗ್ರಹ ಮಾಡುತ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು.